ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಅನ್ನೋದಕ್ಕಿಂತ ಹರಿಯಾಣ ಹಾಗೆ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ವಿಶ್ಲೇಷಣಾ ಕಾರ್ಯಕ್ರಮ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಿ ಪಾರ್ಟಿಯ ವಕ್ತಾರರ ಬದಲಾಗಿ ರಾಜಕೀಯ ವಿಶ್ಲೇಷಕರನ್ನ ಮಾತ್ರ ಇನ್ವಾಲ್ವ್ ಮಾಡಿಕೊಂಡು ಈ ಫಲಿತಾಂಶಗಳು ಏನನ್ನ ಸೂಚಿಸ್ತಾ ಇದೆ, ಯಾವೆಲ್ಲ ವಿಶ್ಲೇಷಣೆಗಳನ್ನ ಸುಳ್ಳು ಮಾಡಿದೆ, ಹಾಗೆ ಮುಂದಿನ ಭವಿಷ್ಯದ ದಿನಗಳು ರಾಜಕೀಯ ಸ್ಥಿತ್ಯಂತರಗಳಿಗೆ ಕಾರಣವಾಗಬಹುದಾ ಅನ್ನೋ ಚರ್ಚೆಗಳೇನು ನಡೀತಾ ಇತ್ತು, ಅದಕ್ಕೆ ಪೂರಕವಾಗಿ ಬಂದಿದೆಯಾ ಅಥವಾ ತದ್ವಿರುದ್ಧವಾಗಿ ಬಂದಿದೆಯಾ ಫಲಿತಾಂಶ, ಇದರ ಪ್ಯೂರ್ ವಿಶ್ಲೇಷಣೆಯನ್ನ ಮಾತ್ರ ಮಾಡುವ ನಿರ್ಧಾರವನ್ನ ಮಾಡಿದ್ದೀವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಗೆಲುವಿನ ಕುರಿತಾಗಿ ಮಾತನಾಡುವ ನಿರೀಕ್ಷೆ ಇದೆ. ಮೋದಿಯವರ ಮಾತು ಪ್ರಾರಂಭ ಆದಾಗ ಅದರ ಲೈವ್ ದೃಶ್ಯಾವಳಿಗಳನ್ನ ಹಾಗೆ ಮೋದಿಯವರ ಮಾತನ್ನ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಹಾಗೆ ಇವತ್ತಿನ ಮಹಾಭಾರತ ವಿಶ್ಲೇಷಣಾ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರು ಹಾಗೆ ಹಿರಿಯ ಪತ್ರಕರ್ತರಾದ ರಾಮಕೃಷ್ಣ ಉಪಾಧ್ಯಾಯ ಅವರಿರ್ತಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಂದು 4 ಆಯಾಮದಲ್ಲಿ ಇವತ್ತಿನ ಫಲಿತಾಂಶವನ್ನ ವಿಶ್ಲೇಷಣೆ ಮಾಡಿ ನಿಮಗ್ ಪ್ರಶ್ನೆ ಕೇಳೋ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸರ್. ಮೊದಲ ಬ್ರೇಕಿಂಗ್ ಅನ್ನ ಗಮನಿಸೋಣ, ಅದರ ಆಧಾರದ ಮೇಲೆ ಪ್ರಶ್ನೆ ಹಾಗೆ ವಿಶ್ಲೇಷಣೆ. ಹರಿಯಾಣದಲ್ಲಿ ಮೋದಿ ಹ್ಯಾಟ್ರಿಕ್ ಮ್ಯಾಜಿಕ್, ಇದರ ಜೊತೆಗೆ ಕಾಂಗ್ರೆಸ್ ಕೈ ಹಿಡಿಯದ ಜಾತಿ ಜನಗಣತಿ ಲೆಕ್ಕಾಚಾರ. ಇತ್ತ ಕಣಿವೆ ರಾಜ್ಯದಲ್ಲಿ ಕಮಲ ಉತ್ತಮ ಸಾಧನೆ, ಆದರೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕಮಲ ಪಾಳ್ಯಕ್ಕೆ ಬದಲಾಗಿ ಕೈ ಬೆಂಬಲದೊಂದಿಗೆ ಒಮರ್ ಅಬ್ದುಲ್ಲಾ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲಿದ್ದಾರೆ. ಅಲ್ಲಿಗೆ ಈ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಯಾವ ರೀತಿಯಾದ ಫಲಿತಾಂಶ ಬರಬಹುದು ಅನ್ನೋ ಅಂದಾಜಿತ್ತು, ಅದಂತೂ ಹುಸಿಯಾಗಿದೆ. ಇನ್ನು ಈ ಚುನಾವಣಾ ಫಲಿತಾಂಶ ಮುಖ್ಯ ಯಾಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾದ ಬಳಿಕ 10 ವರ್ಷಗಳ ಸುದೀರ್ಘ ಬ್ರೇಕ್ನ ನಂತರದಲ್ಲಿ ನಡೀತಿರುವ ಚುನಾವಣೆ. ಹೀಗೆ ಹರಿಯಾಣದಲ್ಲಿ ಗಮನಿಸೋದೇ ಆದರೆ NDA ಮೈತ್ರಿ ಸರ್ಕಾರ, ಮೋದಿ ಮ್ಯಾಜಿಕ್ ಇನ್ನೂ ಕೂಡ ಉಳಿದಿದೆಯಾ, ಬ್ರ್ಯಾಂಡ್ ಮೋದಿ ಮೇನಿಯಾ ಇನ್ನೂ ಕೂಡ ಉಳಿದಿದೆಯಾ ಅನ್ನೋದಕ್ಕೆ ಒಂದು ಲಿಟ್ಮಸ್ ಪರೀಕ್ಷೆ ಆಗಬಹುದು ಈ ಚುನಾವಣೆ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಹೀಗಾಗಿ 2 ರಾಜ್ಯದ ಚುನಾವಣೆಗಳು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಹಾಗೆ ಚುನಾವಣೆಯ ಫಲಿತಾಂಶದ ನಂಬರ್ಸ್ ಅನ್ನ ನೀವು ಸ್ಕ್ರೀನ್ನ 2 ಭಾಗ ಹಾಗೆ ಕೆಳಭಾಗದಲ್ಲೂ ಕೂಡ ಕೆಲ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅನ್ನ ಗಮನಿಸ್ತಾ ಹೋಗ್ಬೋದು. ರಾಮಕೃಷ್ಣ ಸರ್, ಮೊದಲ ಪ್ರಶ್ನೆ, ಹರಿಯಾಣದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧ್ಯ ಆಗೋದೇ ಇಲ್ಲ, ಈ ಆಂಟಿ ಇನ್ಕಂಬನ್ಸಿ ಅನ್ನೋದು ಸರಿಯಾಗಿ ತಟ್ಟುತ್ತೆ ಅನ್ನೋ ರೀತಿಯ ವಿಶ್ಲೇಷಣೆಗಳೇ ಆಗ್ತಾ ಇತ್ತು. ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಮಾಹೋಲ್ ಹಾಗೆ ಇತ್ತು. ಬಹುತೇಕ ಎಕ್ಸಿಟ್ ಪೋಲ್ಗಳು ಅಂಥದ್ದೇ ಒಂದು ರಿಸಲ್ಟ್ನ ಪ್ರಿಡಿಕ್ಟ್ ಮಾಡಿದ್ವು. ಆದರೆ ಈ ಹ್ಯಾಟ್ರಿಕ್ ಗೆಲುವು, ಇನ್ಫ್ಯಾಕ್ಟ್ ನಾವು ನೋಡೋದಾದ್ರೆ ಕಳೆದ ಬಾರಿಯ ಚುನಾವಣಾ ಫಲಿತಾಂಶಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಈ ಬಾರಿ ಬಿಜೆಪಿಯದು ಹರಿಯಾಣದಲ್ಲಿ. ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಈ ಗೆಲುವನ್ನ ಹರಿಯಾಣಕ್ಕೆ ಸೀಮಿತವಾಗಿ ನೋಡೋದಾದ್ರೆ? ಅವರೇ, ಮೊದಲನೇದಾಗಿ 2 ರಾಜ್ಯದ ಒಂದು ಜನಾದೇಶವನ್ನು ನೋಡಿದ್ರೆ ಇದೊಂದು ಅದ್ಭುತವಾದಂತ ಜನಾದೇಶ. ನೋಡಿ ಎಷ್ಟು ಕ್ಲಿಯರ್ ಕಟ್ ಆಗಿ ಜನ ಅವರ ಒಂದು ವರ್ಡಿಕ್ಟ್ ಕೊಟ್ಟಿದ್ದಾರೆ, ವೆದರ್ ಇಟ್ ಇಸ್ ಹರಿಯಾಣ ಅಥವಾ ಜಮ್ಮು ಅಂಡ್ ಕಾಶ್ಮೀರ್. ಸೊ ಫಸ್ಟ್ ಹರಿಯಾಣದ ಬಗ್ಗೆ ಮಾತಾಡೋಣ. ಹರಿಯಾಣ ಪ್ರತಿಯೊಬ್ಬರು ಹೇಳಿದ್ದೇನೆಂದ್ರೆ ಇದು 3ನೇ ಬಾರಿ ಬಿಜೆಪಿ ಚುನಾವಣೆಗೆ ಹೋಗ್ತಾ ಇರ್ತಕ್ಕಂಥದ್ದು. 10 ವರ್ಷ ಆಗಿದೆ, ವೋಟರ್ ಫೆಟಿಗ್ ಬಂದಿರುತ್ತೆ. ಹಾಗಾಗಿ ಈ ಸರ್ತಿ ಸೋಲಾಗೋದು ಖಂಡಿತ. ಅದನ್ನ ನೆನೆಸ್ಕೊಂಡೇ ಅವರು ಮುಖ್ಯಮಂತ್ರಿ ಕೂಡ ಬದಲಾವಣೆ ಮಾಡಿದ್ರು. ಮನೋಹರ್ ಕಟ್ಟರ್ ಅವ್ರನ್ನ ಸೆಂಟ್ರಲ್ ಗವರ್ಮೆಂಟ್ ತಗೊಂಡ್ರು, ಅಲ್ಲಿ ಸೈನಿ ಅವ್ರನ್ನ ಹಾಕಿದ್ರು ಅನ್ನುವ ಎಲ್ಲ ಒಂದು ರೀತಿಯ ವಿಶ್ಲೇಷಣೆಗಳು ಬರ್ತಾ ಇತ್ತು. ಮತ್ತೆ ಎಕ್ಸಿಟ್ ಪೋಲ್ ನಲ್ಲಿ ಕೂಡ ಪ್ರತಿಯೊಂದು ಕೂಡ ಇಲ್ಲಿ ಕಾಂಗ್ರೆಸ್ ಬರುತ್ತೆ, ಕಾಂಗ್ರೆಸ್ಗೆ ನಿಚ್ಚಳ ಬಹುಮತ ಬರುತ್ತೆ ಅನ್ನೋ ರೀತಿಯಲ್ಲಿ ಬಿಂಬಿತವಾಯ್ತು. ಈಗ ಇವತ್ತು ಏನು ತೋರಿಸಿದೆ ಅಂದ್ರೆ ಎಕ್ಸಿಟ್ ಪೋಲ್ಗಳು ಅವೇ ಎಕ್ಸಿಟ್ ಆಗ್ಬೇಕೇನೋ ಅನ್ನುವಂತಹ ಒಂದು ಅನುಮಾನ ಬರ್ತಾ ಇದೆ. ಇದು 2ನೇ ಬಾರಿ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು. ಕಳೆದ ಲೋಕಸಭಾ ಎಲೆಕ್ಷನ್ ಅಲ್ಲೂ ನೋಡಿದ್ವಿ, ಆವಾಗಂತೂ ಎಲ್ಲ ಒನ್ ಸೈಡೆಡ್ ಆಗಿ ಬಿಜೆಪಿಗೆ 400 ಬರುತ್ತೆ, 380 ಬರುತ್ತೆ ಅನ್ನುವಂತ ಒಂದು ಚಿತ್ರಣ ಕೊಟ್ರು. ಅವಾಗ ಕೂಡ ಫೇಲ್ ಆದ್ರು. ಈಗ ಕೂಡ ಒಂದು ಸಣ್ಣ ಮಟ್ಟದಲ್ಲಿ 2 ಸ್ಟೇಟ್ಗಳನ್ನ ಮಾಡೋದ್ರಲ್ಲಿ ಕೂಡ ಎಕ್ಸಿಟ್ ಪೋಲ್ಗಳು ವಿಫಲವಾಗಿದೆ. ಅದರಿಂದ ಇನ್ನು ಬಹುಶಃ ಇನ್ನು ಮುಂದೆ ಜನ ಎಕ್ಸಿಟ್ ಪೋಲ್ಗಳನ್ನ ನಂಬಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಮೊದಲನೇ ಹೇಳ್ಬೇಕಂದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಏನು ಡಿಪೆಂಡ್ ಮಾಡ್ಕೊಂಡು ಹೂಡಾ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆದ್ರು. ಹೂಡಾ ಫ್ಯಾಮಿಲಿ ಹಿಂದೆ ಅಧಿಕಾರದಲ್ಲಿ ಇದ್ದವರು 10 ವರ್ಷ ಅವರು ಅಧಿಕಾರ ನಡೆಸಿದ್ರು. ಬಿಜೆಪಿ ಮಾಡಿದಿಷ್ಟೇನೆ. ಹೂಡಾ ಅವರ 10 ವರ್ಷವನ್ನ ನಮ್ಮ 10 ವರ್ಷಕ್ಕೆ ನೀವು ಹೋಲಿಸಿ ನೋಡಿ, ಆವಾಗ ಯಾವ ರೀತಿ ಆಗಿತ್ತು, ಇವಾಗ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳಿ. ಐ ಥಿಂಕ್ ದಟ್ ವಾಸ್ ಅ ವೆರಿ ವೆರಿ ಸ್ಟ್ರಾಟಜಿಕ್ ಮೂವ್ ಅವ್ರು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಕಳೆದ 10 ವರ್ಷಗಳಲ್ಲಿ ನಡೆದಿದೆ. Haryana is one of the strongest growing states in the country now.
ಅಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಈಗ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರ್ತಾ ಇದೆ. ಇಟ್ಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ದ ವರ್ಲ್ಡ್ ಆಕ್ಚುಲಿ. ಸೊ ಅದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಬೇರೆ ಬೇರೆ ಆದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಲಿ, ಕಳೆದ 10 ವರ್ಷಗಳಲ್ಲಿ ಆಗಿರತಕ್ಕಂಥದ್ದು ಹಿಂದೆಂದೂ ಆಗಿಲ್ಲ. ಇದು ಯಾಕೆ ಸಾಧ್ಯವಾಯಿತು ಅಂದ್ರೆ ಮನೋಹರ್ ಲಾಲ್ ಖಟ್ಟರ್ ಆಗ್ಲಿ ಅಥವಾ ಆಮೇಲೆ ಬಂದಿರತಕ್ಕಂಥ ಸೈನಿ ಅವರಾಗ್ಲಿ ಒಂದು ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ಕೊಟ್ಟಿರೋದ್ರಿಂದ. ಬಿಜೆಪಿ ಒಂದು ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ಕೊಟ್ರೆ ಎಷ್ಟರ ಮಟ್ಟಿಗೆ ರಾಜ್ಯದ ಬೆಳವಣಿಗೆ ಆಗಬಹುದು ಅನ್ನೋದನ್ನ ಹರಿಯಾಣದಲ್ಲಿ ತೋರಿಸಿದೆ. ಅದನ್ನ ಜನ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಮತ್ತೆ ನರೇಂದ್ರ ಮೋದಿ ಅವರದು ಮ್ಯಾಜಿಕ್ ಕಮ್ಮಿ ಆಗೋಯ್ತಾ? ಆವಾಗ ಲೋಕಸಭಾ ಎಲೆಕ್ಷನ್ ನಲ್ಲಿ ಅವರು ಬಿಜೆಪಿ ಅನ್ಕೊಂಡಷ್ಟು ಸೀಟ್ಸ್ ಬರ್ಲಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು. ಈಗ ತಿರ್ಗಾ ಸ್ಪಷ್ಟವಾಗಿದೆ, ಮೋದಿ ಅವರ ಒಂದು ವರ್ಚಸ್ಸು ಜನಗಳಲ್ಲಿ ಇನ್ನೂ ಮನೆ ಮಾತಾಗಿದೆ ಮತ್ತು ಅವರನ್ನ ಬೆಂಬಲಿಸುವ ಜನ ಇದ್ದಾರೆ ಅನ್ನುವಂಥದ್ದು. ಇದು ನೀವು ಕಾಂಗ್ರೆಸ್ ಕಡೆಯಿಂದ ನೋಡಿದರೆ, ಕಾಂಗ್ರೆಸ್ ಆಲ್ಮೋಸ್ಟ್ ದೇ ಥಾಟ್ ನಾವು ಅಧಿಕಾರಕ್ಕೆ ಬಂದೇ ಬಿಟ್ಟಿದೀವಿ ಅಂತ ಹೇಳಿ. ಅವರಲ್ಲಿ ಮುಖ್ಯಮಂತ್ರಿ ಯಾರಾಗ್ಬೇಕು, ಹೂಡ ಆಗ್ಬೇಕಾ ಅಥವಾ ಶೈಲಜಾ ಆಗ್ಬೇಕಾ, ಯಾರಾಗ್ಬೇಕು ಅನ್ನೋ ರೀತಿಯ ಒಂದು ಡಿಸ್ಕಷನ್ ನಡೀತಾ ಇತ್ತು. ಆದ್ರೆ ಇವತ್ತು ಅವರ ಎಲ್ಲ ಕನಸುಗಳು ಭಗ್ನವಾಗಿದೆ. ಅಂಡ್ ನಾಟ್ ಓನ್ಲಿ ಇನ್ ಹರಿಯಾಣ, ಈವನ್ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಕೂಡ. ಈ ಜಮ್ಮು ಕಾಶ್ಮೀರ ಚುನಾವಣೆಯ ಫಲಿತಾಂಶ ಬಹುಶಃ ಹರಿಯಾಣಕ್ಕಿಂತ ಇಂಟ್ರೆಸ್ಟಿಂಗ್ ಕರ್ನಾಟಕದ ಬಹುತೇಕ ಜನರಿಗೆ. ಯಾಕಂತಂದ್ರೆ 370 ಆರ್ಟಿಕಲ್ ರದ್ದತಿ ಬಳಿಕ ಆಗ್ತಾ ಇರೋ ಮೊದಲ ಚುನಾವಣೆ. ಸುದೀರ್ಘವಾಗಿ 10 ವರ್ಷಗಳ ಕಾಲ ಚುನಾವಣೆಯನ್ನೇ ಕಾಣಲಿಲ್ಲ ಕಣಿವೆ ರಾಜ್ಯ. ಇಂಥ ಸಂದರ್ಭದಲ್ಲಿ ಈ ಆರ್ಟಿಕಲ್ 370ರ ರದ್ದತಿ ಬಿಜೆಪಿಗೆ ಅತ್ಯಂತ ಮಾರಕವಾಗಿ ಪರಿಣಮಿಸಬಹುದು. ಜನತಾ ಆದೇಶ ಬಿಜೆಪಿಗೆ ಪಾಠ ಕಲಿಸಬಹುದು ಅನ್ನೋ ರೀತಿಯ ವಿಶ್ಲೇಷಣೆಗಳು ಕೂಡ ಆಗ್ತಾ ಇತ್ತು. ಬಟ್ ಬಿಜೆಪಿಯದ್ದು ಕೂಡ ಅಲ್ಲಿ ತೀರಾ ನಷ್ಟ ಅನ್ನೋ ರೀತಿಯಲ್ಲಿ ಏನೂ ಆಗಿಲ್ಲ. ಇನ್ಫ್ಯಾಕ್ಟ್ ನಾವು ಈ ಕಣಿವೆ ಭಾಗವನ್ನು ಅಂದ್ರೆ ಮುಸ್ಲಿಂ ಡಾಮಿನೇಟೆಡ್ ಏರಿಯಾವನ್ನ ಹೊರತುಪಡಿಸಿ ಗಮನಿಸಿದ್ರೆ ಬಿಜೆಪಿ ಅಲ್ಲೂ ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ. ಖಂಡಿತ. ಈಗ ಆರ್ಟಿಕಲ್ 370 ರದ್ದತಿ ಆದ್ಮೇಲೆ ಇದು 2ನೇ ಎಲೆಕ್ಷನ್. ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ ಈಗಾಗಲೇ ಆಗಿದೆ. ಅದರಲ್ಲೂ ಕೂಡ ಸ್ಪಷ್ಟವಾದಂತ ಒಂದು ಜನಾದೇಶ ಏನು ಬಂತು ಅಂದ್ರೆ ಜನ ಒಪ್ಕೊಂಡಿದ್ದಾರೆ ಅಲ್ಲಿ. ಯಾಕಂದ್ರೆ NCP ಮತ್ತು ಇವರು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು PDP ಎರಡೂ ಪಕ್ಷಗಳು ಅಲ್ಲಿ ನೆಲ ಕಚ್ಚಿದ್ವು ಲೋಕಸಭಾ ಎಲೆಕ್ಷನ್ ಅಲ್ಲಿ. ಒಮರ್ ಅಬ್ದುಲ್ಲಾನೇ 2 ಲಕ್ಷ ಓಟ್ಗಿಂತ ಹೆಚ್ಚು ಅಂತರದಲ್ಲಿ ಸೋತರು. ಅಂಡ್ ಮುಫ್ತಿ ಕೂಡ ಸೋತರು. ಸೊ ಅವರಿಬ್ರು ಸೋತಾಗ್ಲೇ ಆರ್ಟಿಕಲ್ 370ನ ಜನ ಮರೆತಿದ್ದಾರೆ ಅನ್ನುವ ಒಂದು ನಿರ್ಧಾರ ಬಂದಿತ್ತು. ಸೊ ಈ ಎಲೆಕ್ಷನ್ ನಲ್ಲಿ ಜನ ಬಹಳ ಸೂಕ್ಷ್ಮವಾಗಿ ವೋಟ್ ಮಾಡಿದ್ದಾರೆ. ಅವರಿಗೆ ಒಂದು ಲೋಕಲ್ ಆಗಿ ಇರತಕ್ಕಂತ ಲೀಡರ್ ಬೇಕು, ಮತ್ತೆ ರಾಷ್ಟ್ರೀಯ ಪಕ್ಷವಾದಂತ ಬಿಜೆಪಿಯ ಬೆಂಬಲವೂ ಬೇಕು. ಸೊ ಆ ರೀತಿ ಒಂದು ಜನಾದೇಶವನ್ನ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ನೋಡಿ, ಅಲ್ಲಿ ಈಗ ನ್ಯಾಷನಲ್ ಕಾನ್ಫರೆನ್ಸ್ ಆಲ್ಮೋಸ್ಟ್ ಸಿಂಗಲ್ ಹ್ಯಾಂಡೆಡ್ಲಿ ಸರ್ಕಾರ ಮಾಡತಕ್ಕಂತ ಸಾಮರ್ಥ್ಯ ಇದೆ. ಅಫ್ಕೋರ್ಸ್ ಕಾಂಗ್ರೆಸ್ ಒಂದು 5-6 ಸೀಟ್ ಬಂದಿದೆ, ಅವ್ರನ್ನು ಸೇರಿಸ್ಕೊಳ್ಬಹುದು. ಆದ್ರೆ ಉಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಮತ್ತೆ ಅವರಿಗೆ ಸ್ಟ್ರಾಂಗ್ ಆಗಿರ್ತಕ್ಕಂತ ಒಂದು ಬೆಂಬಲ ಸಿಕ್ಕಿದೆ. PDP ಅಲ್ಲಿ ನಿರ್ಣಾಮ ಆಗ್ಬಿಟ್ಟಿದೆ. ಅಲ್ಲಿ 2-3 ಅಲ್ಲಿ ಅವರ ಮಗಳೇ ಗೆಲ್ತಕ್ಕಾಗಲ್ಲ, ಇಲ್ತಿಜಾ ಕೂಡ ಗೆಲ್ಲಿಕ್ಕಾಗಿಲ್ಲ. ಸೊ ಜನ ಬಹಳ ಕ್ಲಿಯರ್ ಕಟ್ ಆಗಿ ಒಂದು ಜನಾದೇಶವನ್ನು ಕೊಟ್ಟಿದ್ದಾರೆ. ಅಂಡ್ ಜಮ್ಮು ಅಂಡ್ ಕಾಶ್ಮೀರ ಈಗ ಉಮರ್ ಅಬ್ದುಲ್ಲಾ ಅಧಿಕಾರಕ್ಕೆ ಬಂದ್ರು ಕೂಡ ಅವರು 370 ವಾಪಸ್ ತರುವ ಪ್ರಶ್ನೆ ಇಲ್ಲ. ಅವರು ಏನ್ ಹೇಳಿದ್ರು ಅದ್ರ ಬಗ್ಗೆನೇ ಪ್ರತ್ಯೇಕ ಪ್ರಶ್ನೆ ಕೇಳೋಣ ಅಂತಿದೆ ಸರ್. ಇನ್ ಬಿಟ್ವೀನ್ ವೀಕ್ಷಕರ ಗಮನಕ್ಕೆ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನ, ನಾಯಕರನ್ನ, ಹಾಗೆ ದೇಶದ ಜನರನ್ನ, ಹಾಗೆ ವೋಟ್ ಮಾಡಿದ 2 ರಾಜ್ಯಗಳ ಜನರನ್ನ ಉದ್ದೇಶಿಸಿ ಮಾತನಾಡುವವರಿದ್ದಾರೆ. ಬಿಜೆಪಿ ಕಚೇರಿ ಬಳಿಯಿಂದ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನಮ್ಮ ಈ ವಿಶ್ಲೇಷಣಾ ಹಾಗೆ ಚರ್ಚೆಯ ನಡುವೆ ನೀವು ಗಮನಿಸ್ತಾ ಇದ್ರಿ. ಮೋದಿ ಅವರು ಬಂದು ಭಾಷಣ ಪ್ರಾರಂಭ ಮಾಡಿದ ನಂತರದಲ್ಲಿ ಅದರ ಲೈವ್ ನೀವು ಭಾಷಣವನ್ನ ಕೂಡ ಕೇಳಿಸ್ಕೊಳ್ಬಹುದು. ಒಬ್ಬೊಬ್ಬರಾಗೆ ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರು ಆಗಮಿಸ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಕ್ವಿಕ್ ಆಗಿ 2ನೇ ಬ್ರೇಕಿಂಗ್ ಕಡೆ ಗಮನ ಕೊಟ್ಬಿಡೋಣ. ಅದಾದ ನಂತರದಲ್ಲಿ ರಾಜ್ಯದ ಕೆಲ ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಈ ಚುನಾವಣಾ ಫಲಿತಾಂಶದ ಕುರಿತಾಗಿ. ಮತ್ತಷ್ಟು ಸ್ಟ್ರಾಂಗ್ ಆಯ್ತಾ ಬ್ರ್ಯಾಂಡ್ ಮೋದಿ? ಎಲ್ಲಿ ಕೈ ತಪ್ಪಿತು ಇಂಡಿ ಕೂಟದ ಮೇನ್ ಸ್ಟ್ರಾಟರ್ಜಿ? ಮಹಾರಾಷ್ಟ್ರ ಹಾಗೆ ಮುಂಬರಲಿರುವ ಬಿಹಾರ ಚುನಾವಣೆಗಳ ಮೇಲೆ ಈ 2 ರಾಜ್ಯಗಳ ಚುನಾವಣಾ ಫಲಿತಾಂಶ ಯಾವ ರೀತಿಯಾದ ಪರಿಣಾಮ ಬೀರೋ ಸಾಧ್ಯತೆ ಇದೆ? ಈ NDA ಮೈತ್ರಿಕೂಟ ಕೇಂದ್ರ ಸರ್ಕಾರ ರಚನೆ ಆದ ನಂತರದಲ್ಲಿ ಇದರ ಆಯಸ್ ಗಟ್ಟಿಯಾಗಿರೋದಿಲ್ಲ. ಹಾಗೆ ರಾಜ್ಯವಾರು ಚುನಾವಣೆಗಳಾಗ್ತಾ ಅದರ ಫಲಿತಾಂಶದ ಆಧಾರದ ಮೇಲೆ NDA ಮೈತ್ರಿಕೂಟದ ಆ ಫೆವಿಕಾಲ್ ಬಾಂಡಿಂಗ್ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಈ ರೀತಿಯಾದ ವಿಶ್ಲೇಷಣೆಗಳು ಕೂಡ ಆಗ್ತಾ ಇತ್ತು. ಆ ವಿಶ್ಲೇಷಣೆಗೆ ಇವತ್ತಿನ ಚುನಾವಣಾ